ಲೋಡೋ ಪ್ಲಾಸ್ಟಿಕ್ ಕಾಯಿನ್ ನುಂಗಿ ಬಾಲಕಿ ಸಾವನ್ನಪ್ಪಿದ್ದಾಳೆ. ಮಂಗಳೂರಿನ ತೊಕ್ಕೊಟ್ಟಿನ ಕೊಲ್ಯದಲ್ಲಿ ಘಟನೆ ಆಗಿರೋದು. ಪೋಷಕರು ಆದಷ್ಟು ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದು ಇದಕ್ಕೆ ಹೇಳೋದು ನೋಡಿ. ಯಾಕಂದ್ರೆ ಒಂದು ಲೂಡೋ ಕಾಯಿನ್ ಇಂದ ಈಗ ಒಂದು ಮಗುವಿನ ಪ್ರಾಣವೇ ಹೋಗಿದೆ. ಮಂಗಳೂರಿನ ತೊಕ್ಕೊಟ್ಟಿನ ಕೊಲ್ಯದಲ್ಲಿ ಆಗಿರುವ ಘಟನೆ ಇದು. 8 ವರ್ಷದ ತನುಷ್ಕಾ ಮೃತ ಬಾಲಕಿ. ರಾಜೇಶ್ ಗಟ್ಟಿ ರಾಜೇಶ್ವರಿ ದಂಪತಿಯ ಪುತ್ರಿ ತನುಷ್ಕಾ. ಮನೆಯಲ್ಲಿ ಮಕ್ಕಳೆಲ್ಲ ಸೇರ್ಕೊಂಡು ಲೂಡೋ ಆಟ ಆಡ್ತಾ ಇದ್ರು. ಇದರಲ್ಲಿ ಬಾಲಕಿ ತನುಷ್ಕಾ ಕೂಡ ಇರ್ತಾಳೆ. ಈ ವೇಳೆ ಪ್ಲಾಸ್ಟಿಕ್ ಕಾಯಿನ್ ಅನ್ನ ಈ ಬಾಲಕಿ ತನುಷ್ಕಾ ನುಂಗ್ ಬಿಡ್ತಾಳೆ. ಏಕಾಏಕಿ ತನುಷ್ಕಾಗೆ ಉಸಿರುಗಟ್ಟಿತ್ತು. ಗಂಟಲದು ಕಾಯಿನ್ ಏನಿದೆ ಲೂಡೋ ಕಾಯಿನ್ ಸಿಕ್ಕಾಕೊಂಡಿದೆ. ಇಮಿಡಿಯೇಟ್ಲಿ ಪೋಷಕರು ಗಾಬರಿಗೆ ಒಳಗಾಗ್ತಾರೆ. ರಾಜೇಶ್ ಗಟ್ಟಿ ಮತ್ತು ರಾಜೇಶ್ವರಿ ದಂಪತಿ ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಸಾಗಿಸ್ತಾರೆ. ಆ ಒಂದು ದಾರಿಯ ಮಧ್ಯದಲ್ಲೇ ತನುಷ್ಕಾ ಸಾವಿಗೀಡಾಗಿದ್ದಾಳೆ. ಮನೆಯಲ್ಲಿ ಲೂಡೋ ಆಡುವಂತಹ ಮಕ್ಕಳ ಮೇಲೆ ಪೋಷಕರು ನಿಗಾ ವಹಿಸಬೇಕು. ಪುಟ್ಟ ಕಾಯಿನ್ಗಳಿರ್ತವೆ, ಪುಟ್ಟ ಲೂಡೋ ಕಾಯಿನ್ಗಳಿರ್ತವೆ. ಇದೆಲ್ಲವನ್ನ ಮಕ್ಕಳು ನುಂಗಬಹುದು ಅನ್ನುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆಟ ಆಡುವಂತಹ ಸಂದರ್ಭದಲ್ಲಿ ಕಾಯಿನ್ ನುಂಗ್ತಾಳೆ, ಉಸಿರುಗಟ್ಟುತ್ತೆ. ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ತನುಷ್ಕಾ ಸಾವಿಗೀಡಾಗಿದ್ದಾಳೆ. ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಉಳ್ಳಾಲದ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ತನುಷ್ಕಾ ತಾಯಿ ರಾಜೇಶ್ವರಿ, ಮೂಲತಃ ತನುಷ್ಕಾ ತಾಯಿ ರಾಜೇಶ್ವರಿ ಕಾಸರಗೋಡು ಮೂಲದವರು. ಕಾಸರಗೋಡು ಜಿಲ್ಲೆಯ ಮಧೂರು ಉಳಿಯತ್ತಡ್ಕ ನಿವಾಸಿಯಾಗಿರುತ್ತಾರೆ. ಸದ್ಯಕ್ಕೆ ಇವರು ಕೆಲಸದ ಮೇರೆಗೆ ಮಂಗಳೂರು ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಶಿಕ್ಷಕಿಯಾಗಿ. ಹಾಗಾಗಿ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದಿರ್ತಾರೆ. ಈಗ ಈ ರೀತಿಯ ಅವಘಡದಲ್ಲಿ ತಮ್ಮ ಮಗಳನ್ನ ಕಳ್ಕೊಂಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಪೋಷಕರು ಎಷ್ಟು ಜಾಗೃತರಾದ್ರೂ ಕೂಡ ಸಾಕಾಗೋದಿಲ್ಲ ಅನ್ನೋಂಥದ್ದು ಇದಕ್ಕೆ ನೋಡಿ. ಲೂಡೋ ತಿಂದು ಮಗುವಿಗೆ ಈಗ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ ಈ ಹುಡುಗಿ. ಹೇಗಾಯ್ತು ಇನ್ಸಿಡೆಂಟ್? ಯಾವಾಗ ಆಗಿರೋದು? ಇದು ನಿನ್ನೆ ಸಂಜೆ ವೇಳೆಗೆ ನಡೆದಿರುವಂತಹ ಘಟನೆ. ಧನುಷ್, ಬಹಳ ದಾರುಣವಾಗಿ ಈ ಕೃತ್ಯ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತನ್ನ ಸಹೋದರ ಮತ್ತು ಸಹೋದರಿಯೊಂದಿಗೆ ತೊಕ್ಕೊಟ್ಟಿನ ಕೊಲ್ಯ ಸಮೀಪದ ಒಂದು ಬಾಡಿಗೆ ಮನೆಯಲ್ಲಿದ್ದಂತ ಅವರ ರಾಜೇಶ್ ಗಟ್ಟಿ ಮತ್ತು ರಾಜೇಶ್ವರಿ ದಂಪತಿಯ ಪುತ್ರಿ ತನುಷ್ಕಾ ಅಂತ, ಆಕೆ ಸುಮಾರು 8 ವರ್ಷದ ಎರಡನೇ ತರಗತಿಯನ್ನು ಕಲಿತಾ ಇದ್ಲು. ಇನ್ನು ಸಂಜೆ ವೇಳೆಗೆ ಅಲ್ಲಿ ತನ್ನ ಸಹೋದರರೊಂದಿಗೆ ಲೂಡೋ ಆಡ್ತಿರುವ ಸಂದರ್ಭದಲ್ಲಿ ಕೋನ್ ಆಕಾರದ ಪ್ಲಾಸ್ಟಿಕ್ ಕಾಯಿನ್ ಅನ್ನು ಅವರು ಬಾಯಿಗೆ ಹಾಕಿದ್ರು. ಆದ್ರೆ ಅವಾಗ್ಲೇ ಅವರದ ಏನು ಶ್ವಾಸ ಅದು ಏರಿಳಿತವನ್ನ ಕಂಡು ಬಂದಿತ್ತು. ಹಾಗಾಗಿ ಅವರ ತಾಯಿ ಒಬ್ಬರೇ ಮನೆಯಲ್ಲಿದ್ರು. ನೆರೆಯವರ ಮನೆಯವರ ಸಹಕಾರದೊಂದಿಗೆ ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋದ್ರು ಕೂಡ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಉಸಿರುಗಟ್ಟಿ ತನುಷ್ಕಾ ಸಾವನ್ನಪ್ಪಿರುವಂತದ್ದು. ಅವರ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ವೇಳೆ ಶ್ವಾಸಕೋಶದ ಒಳಗೆ ಕೋನ್ ಆಕಾರದ ಪ್ಲಾಸ್ಟಿಕ್ ಕಾಯಿನ್ ಕೂಡ ಕಂಡು ಬಂದಿದೆ. ಹಾಗಾಗಿ ಈ ಕಾಯಿನ್ ಅನ್ನ ತಿಂದ ತಕ್ಷಣವಾಗಿ ಒಳಗೆ ಹೋಗಿ ಈ ರೀತಿಯ ಉಸಿರುಗಟ್ಟಿ ಸಾವನ್ನಪ್ಪಿರುವಂತದ್ದು. ಸಾಕಷ್ಟು ಜನ ಇದಕ್ಕೆ ಕಂಬನಿಯನ್ನು ಕೂಡ ಮಿಡಿದಿದ್ದಾರೆ. ಯಾಕೆಂದ್ರೆ ಇಂತಹ ಸಾವು ಅದು ಬಹಳ ದುರದೃಷ್ಟಕರ ಮತ್ತು ಫ್ಯಾಮಿಲಿಯವರು ಕೂಡ ಇದನ್ನು ಅರ್ಗಿಸಿಕೊಳ್ಳೋಕೆ ತುಂಬಾ ಕಷ್ಟ. ಮೂಲತಃ ಈ ದಂಪತಿ ಕಾಸರಗೋಡು ಜಿಲ್ಲೆಯ ಮಧೂರಿನ ಉಳಿಯತ್ತಡ್ಕದ ನಿವಾಸಿಗಳು. ತನುಷ್ಕಾ ಅವರ ತಾಯಿ ರಾಜೇಶ್ವರಿ ಅವರು ಉಳ್ಳಾಲದೊಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ರು. ಹಾಗಾಗಿ ಇಡೀ ಕುಟುಂಬ ಸಮೇತವಾಗಿ ಕೊಲ್ಯದೊಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಸದ್ಯ ಅವರ ಅಂತ್ಯಕ್ರಿಯೆ ಎಲ್ಲ ಪ್ರಕ್ರಿಯೆ ಉಳಿಯಡ್ಕದಲ್ಲಿ ಆಗಿರುವಂತದ್ದು. ಧನುಷ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.